ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಕ್ಲೇ ಪಾಟ್ ಪರ್ಚೇಸ್ ಮಾಡಿ ಅದನ್ನೇ ಸೀಸನ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ನಲ್ರಿ. ಇವತ್ತು ನಾನು ಫಸ್ಟ್ ಟೈಮ್ ನಾನು ಕುಕಿಂಗ್ ಮಾಡಕತ್ತೀನಿ ಈ ಕ್ಲೇ ಪಾಟ್ ಒಳಗೆ. ಇಲ್ಲಿ ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕ್ಲೇ ಪಾಟ್ ಕೆಳಗಡೆ ಸ್ವಲ್ಪ ಆಯಿಲ್ ಹಚ್ಕೊಂಡಿರಿ. ನಾನು ಸ್ಟೋವ್ ಮೇಲೆ ಇಟ್ಟೆ. ಇನ್ಸೈಡ್ ಪಾಟ್ಗೂ ಕೂಡ ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೇಕ್ರಿ, ಯಾಕಂದ್ರೆ ಹೀಟ್ ಆಗೋಕ್ಕೆ ಬಿಡ್ಬೇಕಂತ. ಸ್ವಲ್ಪ ಟಿಪ್ಸ್ ಏನು ಫಾಲೋ ಮಾಡ್ಬೇಕಂತಂದ್ರೆ ರೀ, ಯಾವಾಗಲೂ ನಾವು ಲೋ ಫ್ಲೇಮ್ ಒಳಗೆ ಇಟ್ಟೇ ಕುಕ್ ಮಾಡಬೇಕು. ಯಾಕಂದರೆ ಹಿಂಗೆ ಮಾಡಿದ್ರೆ ಕ್ಲೇ ಪಾಟ್ಗೂ ಕೂಡ ಸ್ಲೋಲಿ ಹೀಟ್ ಆಗಿ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಮತ್ತು ಲಾಂಗ್ ಟೈಮ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ರೀ. ಸೊ ಇವತ್ತು ನಾನು ಏನು ಸ್ಟಾರ್ಟ್ ಮಾಡಕತ್ತೀನಪ್ಪ ಕುಕಿಂಗ್ ಅಂದ್ರೆ ಸ್ಪೈಸಿ ಮಟನ್ ಸಾಂಬಾರು ಮಾಡ್ಬೇಕು ಅನ್ಕೊಂಡಿನಿ. ಇದು ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ. ನಾನು ಫಸ್ಟ್ ಇಲ್ಲಿ ಆಯಿಲ್ಗೆ ಜಿಂಜರ್ ಹಾಕಿ ಪೇಸ್ಟ್ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಆನಿಯನ್ ಟೊಮೆಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿದೆ. ನೆಕ್ಸ್ಟ್ ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೂ ಸ್ವಲ್ಪ ಮಸಾಲ ಖಾರ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡೆ. ಮಸಾಲೆಯಿಂದ ಆಯಿಲ್ ಸಪ್ರೇಟ್ ಆಗುತ್ತೆ. ನಾನು ಚೆನ್ನಾಗಿ ಅದು ಎಣ್ಣೆ ಕುದಿಯತನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದು ನಾನು ಸೈಡಿಗೆ ಗ್ರೀನ್ ಮಾಡಿ ಇಟ್ಕೊಂಡಿದ್ದಂಥ ಪೇಸ್ಟ್ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಪೇಸ್ಟ್ ಫ್ರೈ ಮಾಡ್ಕೊಂಡಿರಿ. ನಂತರ ಕುಕ್ಕರಲ್ಲಿ ನಾನು ಆಲ್ರೆಡಿ ಸ್ವಲ್ಪ ಮಟನ್ ನಾನು ಬೇಯಿಸಕ್ಕಂತೇಳಿ ನಾನು ಆಲ್ರೆಡಿ ವಿಸಲ್ ಹಾಕಿಟ್ಟಿದ್ದೆ. ನಾನು ಅದು ಕೂಡ ಇದ್ರೊಳಗೆ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಕ್ಲೇ ಪಾಟಲ್ಲಿ ಯಾವಾಗಲೂ ಕುಕ್ ಮಾಡುವಾಗ ಲೋ ಫ್ಲೇಮ್ ಮೇಲೇ ಚೆನ್ನಾಗಿ ಕುದಿಸ್ಬೇಕು ರೀ. ಯಾಕಂದ್ರೆ ಫಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಹಾಗೆ ಮಾಡಬೇಕು. ಆಮೇಲೆ ಬರ್ತಾ ಅದು ಸ್ಟ್ರಾಂಗ್ ಆಗಿ ಕರೆಕ್ಟಾಗಿ ಮಾಡ್ಬೋದು ನೆಕ್ಸ್ಟ್ ಟೈಮ್. ಸೊ ಮೇಲೆ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನೋಡ್ರಿ. ಹಿಂಗೆ ಕುದ್ದು ಮೇಲೆ ಈ ಥರ ಚೆಂದಾಗಿ ಎಣ್ಣೆ ಬಿಡಾಕತ್ತಪ್ಪ, ಫುಲ್ ಕೆಂಪಾಗಿ ಚೆಂದಾಗಿ ಎಣ್ಣೆ ಕಾಣಕತ್ತಂದ್ರೆ ಸಾಂಬಾರು ಕರೆಕ್ಟಾಗಿ ಕುದ್ದಂತ ಅರ್ಥ ರೀ. ಆಮೇಲೆ ಆಯ್ತು ಇಷ್ಟ ಲಾಸ್ಟಿಗೆ ಕುದ್ದು ಥಿಕ್ಕಾಗಿ ಅನ್ಸಕತ್ತು, ಥಿಕ್ಕಾಗಿ ಸಾಂಬಾರು ಕಾಣಕತ್ತು, ಮೇಲೆಲ್ಲ ಎಣ್ಣೆ ಚೆಂದ ಬಂತಂದ್ರೆ ಅವಾಗ ನಾವು ಕೊತ್ತಂಬರಿ ಹಾಕೋಬೇಕ್ರಿ. ಇಲ್ಲಿ ಆಯ್ತು ನಾ ಇಲ್ಲಿ ಕೊತ್ತಂಬರಿ ಹಾಕೊಳಕತ್ತೀನಿ ರೀ. ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ. ಸೂಪರಾಗಿ ಟೇಸ್ಟಿ ಆ್ಯಂಡ್ ಸ್ಪೈಸಿ ಹೋಟೆಲ್ ಸ್ಟೈಲ್ ಮಟನ್ ಸಾಂಬಾರು ರೆಡಿ ನೋಡ್ರಿ. ಫಸ್ಟ್ ಟೈಮ್ ಕ್ಲೇ ಪಾಟಲ್ಲಿ ಕುಕಿಂಗ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ರೀ. ಕುಕಿಂಗ್ ಮಾಡ್ತಾ ಇದ್ದಾಗ ಒಂದು ನ್ಯಾಚುರಲ್ ಆರಾಮ ಬರುತ್ತೆ ನೋಡ್ರಿ. ಟೇಸ್ಟ್ ಕೂಡ ಅಷ್ಟೇ ರೀ, ಸ್ವಲ್ಪ ರಿಚ್ ಆ್ಯಂಡ್ ಮತ್ತು ಫ್ಲೇವರ್ಫುಲ್ ಅನಿಸ್ತು ರೀ. ನಿಜವಾಗ್ಲೂ ಕ್ಲೇ ಪಾಟಲ್ಲಿ ಮಾಡಿದ್ದ ಅಡುಗೆ ತುಂಬಾ ರುಚಿ ಇರುತ್ತೆ ನೋಡ್ರಿ. ಇದ್ರ ಜೊತೆ ಸಿಂಪಲ್ ಆಗಿ ಮಸಾಲ ಕುಷ್ಕ ರೈಸ್ ಕೂಡ ಮಾಡ್ಕೊಂಡೆ ರೀ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿರಿ. ನನಗೆ ನಿಮ್ಮ ವಿಡಿಯೋ ತುಂಬಾ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.